ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನನ್ನೊಂದಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾದಂಥ ಡಾಕ್ಟರ್ ರಮಣ್ ರೆಡ್ಡಿ ಅವರು, ನನಗೆ ಕಾರ್ಯದರ್ಶಿಗಳಾಗಿ ಮತ್ತು ಕಮಿಷನರ್ ಫಾರ್ ಹೈಯರ್ ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ನ ಕಮಿಷನರ್ ಆದಂಥ ಪ್ರದೀಪ್ ಅವರು, ಹಾಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವೆಂಕಟರಾಜ್ ಅವರು, ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಕೋರಿ ಅವರಿದ್ದಾರೆ. ಮಾಧ್ಯಮದ ಸ್ನೇಹಿತರೆ, ಭಾಳಷ್ಟು ದಿನದಿಂದ ನಮ್ಮ ಉನ್ನತ ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ, ಪದವಿ, ಸ್ನಾತಕೋತ್ತರ, ಡಿಪ್ಲೊಮೊ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಏನೊಂದು ಪರೀಕ್ಷೆಯನ್ನು ನಡೆಸಬೇಕಾಗಿತ್ತು, ಆ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ಅಡೆತಡೆಗಳು, ಕೋವಿಡ್-19ನ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಸವಾಲುಗಳು, ಕಾಲೇಜುಗಳು ನಡೆಸಲಿಕ್ಕಾಗಲಿ ಪರೀಕ್ಷೆ ಮಾಡಲಿಕ್ಕಾಗಲಿ ಭಾಳಷ್ಟು ತಡೆಗಳಿತ್ತು. ಆದರೂ ಸಹ ಇಂಥ ಒಂದು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅನಾನುಕೂಲತೆ ಆಗಬಾರ್ದು ಇರುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಆನ್ಲೈನ್ ಶಿಕ್ಷಣ ನಮ್ಮ ಸರ್ಕಾರದಿಂದನೂ 50,000 ಕ್ಲಾಸಸ್ಗಿಂತ ಹೆಚ್ಚು ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಹಾಗೆ ಡಿಜಿಟಲ್ ಶಿಕ್ಷಣನೂ ಸಹ ಕೊಟ್ಟಿದ್ದೀವಿ, ಡಿಜಿಟಲ್ ಕಂಟೆಂಟ್ ಕೊಟ್ಟಿದ್ದೀವಿ. ಆ ಮೂಲಕ ಅವರೆಲ್ಲೇ ಇವನ್ ಆಕ್ಸೆಸಿಬಿಲಿಟಿ ನೆಟ್ವರ್ಕ್ ಸಮಸ್ಯೆ ಇದ್ದರೂ ಸಹ ಅವ್ರಿಗೆ ಯಾವ ಅನಾನುಕೂಲತೆ ಇಲ್ಲದೆ ಕಂಟೆಂಟ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ವಿಡಿಯೋ ಕಂಟೆಂಟ್ನ ಸಹ ಕೊಡಲಾಗಿದೆ. ಈ ರೀತಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು, ಪ್ರೈವೇಟ್ ಯೂನಿವರ್ಸಿಟಿ, ಪಬ್ಲಿಕ್ ಯೂನಿವರ್ಸಿಟಿ, ವಿದ್ಯಾಸಂಸ್ಥೆಗಳು ಎಲ್ಲರೂ ತಮ್ಮ ಶಕ್ತಿ ಮೀರಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಪಾಠವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಂಟರ್ನೆಟ್ ಕನೆಕ್ಟಿವಿಟಿ ವಿಚಾರಗಳು ಪ್ರಸ್ತಾವ ಆಗ್ತಿತ್ತು. ಹಾಗಾಗಿ ಎಲ್ಲರ ಈ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಆತಂಕದಲ್ಲಿ, ಪೋಷಕರು ಎಲ್ಲರೂ ಭಾಳಷ್ಟು ಆತಂಕದಲ್ಲಿದ್ದರು. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಶುಭ ಸುದ್ದಿಯನ್ನು, ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಮುಖ್ಯವಾಗಿ ಏನು ಒಂದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇಂಜಿನಿಯರಿಂಗ್ನಲ್ಲಿ ಥರ್ಡ್ ಇಯರ್ ಅಂತ ಇರುವಂಥ ಸ್ಟೂಡೆಂಟ್ಸ್, ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂಥವರಿಗೆ ಯಾವುದೂ ಫೈನಲ್ ಎಕ್ಸಾಮ್ಸ್ ಇಲ್ಲ. ಫೈನಲ್ ಎಕ್ಸಾಮ್ಸ್ ಇಲ್ಲದೆ ಅವರಿಗೆ ಅವರ ಇಂಟರ್ನಲ್ ಅಸೆಸ್ಮೆಂಟ್ 50% ಆಫ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು 50% ಪ್ರೀವಿಯಸ್ ಎಕ್ಸಾಮ್ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ನಿರ್ಣಯವನ್ನು ತಗೊಳ್ಳಲಾಗಿದೆ. ಇದನ್ನೇನು ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈ ಒಂದು ಆಧಾರಿತವಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್ಸಿಗೆ ಮತ್ತು ಡಿಗ್ರಿಯಲ್ಲಿರುವಂಥ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಮತ್ತು ಡಿಪ್ಲೊಮೋದಲ್ಲಿರುವಂಥ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಅದರ್ ದೆನ್ ಫೈನಲ್ ಇಯರ್. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಇವ್ರಿಗೆಲ್ಲರಿಗೂ ಫೈನಲ್ ಇಯರ್ ಹೊರತುಪಡಿಸಿ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ಸ್ ಇಲ್ಲ. ಇವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಅವರ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ನ ತೊಗೊಳ್ತೀವಿ, ಪ್ಲಸ್ 50% ಪ್ರೀವಿಯಸ್ ಎಕ್ಸಾಮ್ ಮಾರ್ಕ್ಸ್ನ ತೊಗೊಂಡು ಇವ್ರನ್ನ ಪ್ರಮೋಟ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಇವತ್ತು ನಿರ್ಣಯವನ್ನು ತಗೊಳ್ಳಲಾಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಆ ನಿರ್ಣಯ ಒಂದು ಸಪ್ರೇಟ್ ಆಗಿದೆ, ಅದನ್ನು ಹೇಳ್ತೀನಿ. ಇದು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್
ಅದರ್ ದೆನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಫೈನಲ್ ಇಯರ್ ಬಿಟ್ಟು ಇನ್ನೆಲ್ಲರಿಗೂ ಅನ್ವಯ ಆಗುವಂಥದ್ದು. ಇನ್ನು ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಅವರು ಯೂನಿವರ್ಸಿಟಿ ಎಕ್ಸಾಮ್ನ ಅಪಿಯರ್ ಆಗಬೇಕಾಗುತ್ತೆ. ಅವ್ರಿಗೆ ಮಾತ್ರ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇನ್ ಡಿಪ್ಲೊಮೊ, ಇಂಜಿನಿಯರಿಂಗ್, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇವರೆಲ್ಲರೂ ಫೈನಲ್ ಇಯರ್ ಎಕ್ಸಾಮ್ಸ್ನ ಅಪಿಯರ್ ಆಗಬೇಕು. ಅದು ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು, ಅಥವಾ ಮಿಕ್ಸ್ ಹೈಬ್ರಿಡ್ ಆರ ಮಾಡ್ಬೋದು. ಯಾವುದು ಬೇಕಾದ್ರೂ ಮಾಡಲಿಕ್ಕೂ ಅವಕಾಶವನ್ನು ಕೊಡಲಾಗುತ್ತೆ. ಫೈನಲ್ ಇಯರ್ ಎಕ್ಸಾಮ್ ಜೊತೆನೇ ಅವ್ರದ್ದೇನಾದ್ರು ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ದರೆ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನು ಫೈನಲ್ ಇಯರ್ ಜೊತೆ ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳು ಈ ಪರೀಕ್ಷೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವಂಥದ್ದಿದೆ. ಸೆಪ್ಟೆಂಬರ್ ಮಂತಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಪರೀಕ್ಷೆಯನ್ನು ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲೇ ಪರೀಕ್ಷೆಯನ್ನು ಮಾಡಿ ಸಂಪೂರ್ಣ ಮಾಡಲಿಕ್ಕೆ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ, ಪಬ್ಲಿಕ್ ಯೂನಿವರ್ಸಿಟಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈ ಒಂದು ಪರೀಕ್ಷೆಯನ್ನು ಎಲ್ಲ ಗೈಡ್ಲೈನ್ಸ್, MHA ಗೈಡ್ಲೈನ್ಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡುವಂಥದ್ದು, UGC ಗೈಡ್ಲೈನ್ಸ್ನ ಮತ್ತು ನಮ್ಮೆಲ್ಲ ಸ್ಟೇಟ್ ಗೈಡ್ಲೈನ್ಸ್ನೆಲ್ಲವನ್ನು ಫಾಲೋ ಮಾಡಿ ಎಕ್ಸಾಮನ್ನು ಮಾಡ್ಬೋದು. ಯಾವ ವಿದ್ಯಾರ್ಥಿ ಫೈನಲ್ ಇಯರ್ ಎಕ್ಸಾಮ್ಸ್ನ ಅವರಿಗೆ ಮುಂದಿನ ಪರೀಕ್ಷೆ ಬರೀಲಿಕ್ಕೂ ಅವಕಾಶವನ್ನು ಕೊಡ್ತೀವಿ. ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಯಾರ್ಯಾರು ವಿದ್ಯಾರ್ಥಿಗಳು ಈ ಪರೀಕ್ಷೆ ನಾನು ಬರೆಯೋಕ್ಕೆ ಆಸಕ್ತಿ ಇಲ್ಲ, ನನಗೆ ಸಮಸ್ಯೆ ಇದೆ ಅನ್ನುವಂಥ ಕಾರಣ ಯಾರಿದ್ದರೆ ಅವರಿಗೆ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಯಾರು ಬೇಕಾದ್ರೂ ನೆಕ್ಸ್ಟ್ ಪರೀಕ್ಷೆನ ಬರೀಲಿಕ್ಕೆ ಅವಕಾಶವನ್ನು ಸಹ ಮಾಡಿಕೊಡ್ತಾ ಇದ್ದೀವಿ. ಈ ಸೆಮಿಸ್ಟರ್ನಲ್ಲಿ ಬರೀಲ್ಲ ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ಗೂ ಬರೀಲಿಕ್ಕೆ ಅವಕಾಶವನ್ನು ಮಾಡ್ತೀವಿ. ಮತ್ತು ಈಗಾಗಲೇ ನಾನು ಹೇಳಿದ್ನಲ್ಲ, ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಹುಡುಗರುಗಳಿಗೆ ಅವ್ರ ರೆಗ್ಯುಲರ್ ಎಕ್ಸಾಮ್ಸ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಎಕ್ಸಾಮ್ಸ್ನಲ್ಲಿ ಈ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಮೇಲೆ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾರಿಗಾರು ಅವರ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಅಥವಾ ಅವರ ವಿಶ್ವವಿದ್ಯಾಲಯದಲ್ಲಿ ಪ್ರೀವಿಯಸ್ ಎಕ್ಸಾಮೇ ಆಗಿಲ್ಲ ಅಂದರೆ ಕಂಪ್ಲೀಟ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಬೇಸಿಸ್ ಮೇಲೇ ಅವ್ರನ್ನ ಅಸೆಸ್ಮೆಂಟ್ ಮಾಡೋವಂಥದ್ದು ಸಹ ಆಗುತ್ತೆ. ಇದು ಬರೀ ರೆಗ್ಯುಲರ್ ಎಕ್ಸಾಮಿಗೆ ಮಾತ್ರ ಎಕ್ಸಾಮ್ಷನ್ ಇರುವಂಥದ್ದಿದೆ. ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ದರೆ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನ ಬರೋವಂಥ ಎಕ್ಸಾಮ್ನಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸೆಮಿಸ್ಟರ್ನಲ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಈ ವಿದ್ಯಾರ್ಥಿಗಳ್ದು ಯಾರ್ದಾರು ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ದರೆ ಅವರು ನೆಕ್ಸ್ಟ್ ಸೆಮಿಸ್ಟರ್ನಲ್ಲಿ ಅವರು ಪರೀಕ್ಷೆ ಬರೆಯುವಂಥದ್ದಾಗುತ್ತೆ. ಇವಿಷ್ಟು ಇವತ್ತು ಈ ನಿರ್ಣಯ ತಗೊಳ್ಳಿಕ್ಕೆ ಇದುವರೆಗೂ ನಮಗೆ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಮಿನಿಸ್ಟ್ರಿಗಳಿಂದ ನಿರ್ಣಯಗಳಾಗಿರಲಿಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಇದುವರೆಗೂ ಪರೀಕ್ಷೆ ಬರೀಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಅನುಮತಿ ಇರಲಿಲ್ಲ, ಅಥವಾ UGCಯಿಂದನೂ ಸಹ ಇರಲಿಲ್ಲ, ಮತ್ತು ರಾಜ್ಯ ಸರ್ಕಾರದಲ್ಲೂ ಈ ಎರಡೂ ಕಾರಣದಿಂದ ನಮ್ಮ ನಿಶ್ಚಯ ಮಾಡಲಿಲ್ಲ. ಇವತ್ತು ನಮಗೆ ಪರೀಕ್ಷೆ ಮಾಡಬೇಕಾ ಮಾಡಬಾರ್ದು ಅನ್ನೋಂಥ ಅಧಿಕಾರವನ್ನು ನಮ್ಮ ಸರ್ಕಾರಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಅಧಿಕಾರವನ್ನು ಕೊಟ್ಟಿರೋ ಕಾರಣ ಇದನ್ನು ನಾವು ನಿಶ್ಚಯ ಮಾಡ್ದೋ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಏನು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಾರಣ ಆರೋಗ್ಯ ದೃಷ್ಟಿ ಮತ್ತು ಅವರ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ಚಾಲೆಂಜು ಮತ್ತು ಇವೆಲ್ಲ ಕಾರಣದಿಂದ ನೋಡಿಕೊಂಡು, ಮತ್ತು ಅವರ ಪೋಷಕರು ವಿದ್ಯಾರ್ಥಿಗಳ ಅಪೇಕ್ಷೆ ಇತ್ತು, ಒತ್ತಾಯ ಇತ್ತು. ಈ ಎಲ್ಲ ಆಧಾರಿತವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆನರಬಲ್ ಚಾನ್ಸಲರ್ ಮತ್ತು ಗವರ್ನರ್ ಆದವರು ಇವನ್ನೆಲ್ಲ ಸಮ್ಮತಿಯನ್ನು ಕೊಟ್ಟು ಇದಕ್ಕೆ ಪರ್ಮಿಷನ್ನು ಸಹ ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲ ಅಂಗಸಂಸ್ಥೆಗಳಿಂದ MHRDA ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ನಿಶ್ಚಯ ಮಾಡಿ ಈ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅವ್ರಿಗೆ ಯಾವ ಪರೀಕ್ಷೆ ಇರಲ್ಲ ಅಂತ ಸರ್ಕಾರ ನಿಶ್ಚಯ ಮಾಡಿದೆ. ಆ ನಿಶ್ಚಯದಿಂದ ಆಧಾರಿತವಾಗಿ ಇವತ್ತು ಅವ್ರಿಗೆ ಯಾವುದೇ ಎಕ್ಸಾಮ್ ಇರಲ್ಲ, ಕೇವಲ ಅವರ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡಲಾಗುವುದು. ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಯಾರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಯಾರು ಅಭಿಪ್ರಾಯಪಟ್ಟರೆ, ಅಥವಾ ನನಗೆ ಇನ್ನೂ ಇಂಟರ್ನಲ್ ಅಸೆಸ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಬೇಕು ಅಂದರೆ ಆ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಅವ್ರು ಇಂಟರ್ನಲ್ ಅಸೆಸ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗುವುದು. ಇವಾಗ ಯಾರು 3 ಇಂಟರ್ನಲ್ ಅಸೆಸ್ಮೆಂಟ್ ಮಾಡಬೇಕಿತ್ತು, 2 ಆಗಿದೆ, 3ನೇದು ಮಾಡಬೇಕಿದ್ರು ಮಾಡಲಿಕ್ಕೆ ಅವಕಾಶವೂ ಕೊಡಲಾಗುತ್ತೆ. ಆ ಆಧಾರಿತವಾಗಿ ಅವ್ರು ಇಂಟರ್ನಲ್ ಅಸೆಸ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ. ಯಾವ ರೀತಿ ಬೇಕಾದ್ರೂ ಆನ್ಲೈನ್, ಆಫ್ಲೈನ್ ಅಥವಾ ಹೈಬ್ರಿಡ್ನಲ್ಲಿ ಏನು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇರುತ್ತೆ.
ಇಷ್ಟೂ ಅವರ ಒಂದು ಆರೋಗ್ಯದ ಗಮನದಲ್ಲಿಟ್ಕೊಂಡು ಒಂದು ನಿಶ್ಚಯವನ್ನು ತಗೊಳ್ಳಲಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗವರ್ನರ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಒಂದು ಅನುಮತಿಯನ್ನು ಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಏನೊಂದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅವರಿಗೆ ಪರೀಕ್ಷೆ ಇಲ್ಲದೆ ಪ್ರಮೋಟ್ ಆಗಲಿಕ್ಕೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಅಪಿಯರ್ ಆಗಬೇಕಾಗುತ್ತೆ. ಇದನ್ನು ಹೇಳ್ತೀನಿ. ಮತ್ತು ಕ್ಯಾಲೆಂಡರ್ ಆಫ್ ಈವೆಂಟ್ಸ್, ನಮ್ಮ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದನ್ನು ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಏನು ಸಮಸ್ಯೆ ಆಗದೇ ನಡೆಸುವಂಥ ಪ್ರಯತ್ನ ಆಗಿರುವಂಥದ್ದು. ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೆಪ್ಟೆಂಬರ್ 1 ಪ್ರಾರಂಭ, ಏನು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ಗೆ ಮತ್ತು ಫ್ರೆಶ್ ಸ್ಟೂಡೆಂಟ್ಸ್ಗೂ ಸೆಪ್ಟೆಂಬರ್ 1 ಅಕಾಡೆಮಿಕ್ ಇಯರ್ನ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷವನ್ನು ಅಕಾಡೆಮಿಕ್ ಇಯರ್ನ ಪ್ರಾರಂಭವನ್ನು ಸೆಪ್ಟೆಂಬರ್ 1 ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ ಮಂತ್ ಸೆಪ್ಟೆಂಬರ್ ತಿಂಗಳು ಆನ್ಲೈನಲ್ಲಿ ಪ್ರಾರಂಭ ಮಾಡಲಿ ಅಂತ ಸೂಚನೆ ಕೊಡ್ತಾ ಇದ್ದೀವಿ. ಅಕ್ಟೋಬರಿಂದ ಆಫ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಒಂದು ಹೆಲ್ಪ್ಲೈನನ್ನು ಸ್ಥಾಪನೆ ಮಾಡಿದ್ವಿ. ಹೆಲ್ಪ್ಲೈನ್ ಮೂಲಕ ಯಾವ ಒಂದು ವಿದ್ಯಾರ್ಥಿಗಳಿಗೆ ಏನೇ ಒಂದು ಸಮಸ್ಯೆ ಅಥವಾ ಕ್ಲಾರಿಫೈ ಮಾಡ್ಕೋಬೇಕು, ಏನೇ ಅನುಮಾನಗಳಿದ್ರು ಎಲ್ಲವನ್ನೂ ಸ್ಪಷ್ಟಪಡಿಸಲಿಕ್ಕೆ ಆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಲ್ಲಿ ಹೆಲ್ಪ್ಲೈನ್ ಪ್ರತಿಯೊಂದು ಕಡೆಯೂ ಎಸ್ಟಾಬ್ಲಿಷ್ ಮಾಡಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರ ಆಜ್ಞೆಯನ್ನು ಕೊಟ್ಟಿದ್ದೀವಿ. ಇಷ್ಟು ಅವರಿಗೆ ತಿಳಿಸಿ ಮತ್ತು ಎಲ್ಲ ರೀತಿಯಾದಂಥ ಪ್ರೋಟೋಕಾಲ್ಸ್ನ ಅಡಾಪ್ಟ್ ಮಾಡ್ತೀವಿ. ಇನ್ನು ಹೆಲ್ಪ್ಲೈನ್ ಮಾಡಿ ಒಂದು ನಿಮಿಷ ಎಲ್ಲ ಕವರ್ ಆಯ್ತಲ್ಲ ಸರ್? ಮತ್ತು ಯಾರು ವಿದ್ಯಾರ್ಥಿಗಳು ಈ ಪ್ರಮೋಷನ್ ಮಾಡಿದ್ದೀವಿ ಬೇಸ್ಡ್ ಆನ್ ಇಂಟರ್ನಲ್ ಅಸೆಸ್ಮೆಂಟ್, ನಮಗೆ ತೃಪ್ತಿ ಇಲ್ಲ, ನಾವು ಪರೀಕ್ಷೆ ಬರೀಬೇಕು ಅಂತ ಇಚ್ಛಿಸಿದಲ್ಲಿ ಅವರಿಗೆ ಮುಂದಿನ ಸೆಮಿಸ್ಟರ್ನಲ್ಲಿ ನೆಕ್ಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಜೊತೆಯಲ್ಲೇ ಈಗಿನ ಸೆಮಿಸ್ಟರ್ ಎಕ್ಸಾಮ್ಸನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾರಿಗಾರ ನಮಗಿಂತ ಒಂದು ವ್ಯವಸ್ಥೆ ತೃಪ್ತಿಕರ ಇಲ್ಲ ಅಂದ್ರೂ ಈ ವ್ಯವಸ್ಥೆ ಎಲ್ಲ ರೀತಿಯಾದಂಥ ಆಲ್ಟರ್ನೇಟಿವ್ ಎಲ್ಲ ರೀತಿಯೂ ಅವಕಾಶವನ್ನು ಯಾವ ರೀತಿ ಸಹಮತ ಇದೆಯೋ ಎಲ್ಲ ರೀತಿಯಾದಂಥ ಆಲ್ ಕೈಂಡ್ ಆಫ್ ಪಾಸಿಬಿಲಿಟೀಸ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಈಗ ಅವರು ಕ್ಲಾಸ್ನಲ್ಲಿ ಒಂದು 10 ಜನ ಪಾಸ್ ಆಗಿ ಪ್ರಮೋಟ್ ಆಗಿ ಮುಂದೆ ಹೋಗ್ತಿರ್ತಾರೆ, ಇನ್ನು 10 ಜನ ನಾವು ಎಕ್ಸಾಮ್ ಬರೀತೀವಿ ಅಂತಂದ್ರೆ ಮುಂದಕ್ಕೆ ಹೋಗ್ತಾರೆ. ಎಲ್ಲರೂ ಈಗ ಮುಂದಕ್ಕೆ ಹೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮುಂದಿನ ಎಕ್ಸಾಮು ಡಿಸೆಂಬರ್ ಮಂತಲ್ಲೋ ಜನವರಿ ಮಂತ್ನಲ್ಲೋ ಆಗುತ್ತೆ ಅಂದ್ಕೊಳ್ಳಿ. ಆ ಸೆಮಿಸ್ಟ್ರಲ್ಲಿ ನನಗಿಂತ ಒಂದು ಎವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ನನಗೆ ಸಾಲಲ್ಲ, ನನಗೆ ಬರೀಬೇಕು, ಯೂನಿವರ್ಸಿಟಿ ಎಕ್ಸಾಮೇ ಬರೀಬೇಕು ಅಂತ ಕೆಲವರು ತುಂಬ ಅಭಿಪ್ರಾಯ ಇರೋಂಥವ್ರಿಗೂ ಎಲ್ಲ ಒಂದು ಕಡೆ ಅವ್ರಿಗೆ ಅವಕಾಶ ವಂಚಿತರಾಗಿರಬಾರ್ದು, ಅವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದಾಗುತ್ತೆ. ಸೊ ಇದು ಮುಂದಿನ ವರ್ಷಕ್ಕೆ ಹೋಗ್ತಾರೆ, ಯಾರಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಅಗೇನ್ ಅವಕಾಶ, ಆಲ್ ಕೈಂಡ್ ಆಫ್ ಆಪರ್ಚುನಿಟಿ. ಒಂದು ಮುಗಿಸ್ಬಿಡ್ತೀನಿ. ಇನ್ನೊಂದು ಎರಡನೇದು, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಗ್ಗೆ ಏನೊಂದು ಜುಲೈ 30-31 ನಾವು ಶೆಡ್ಯೂಲ್ ಮಾಡಿದ್ದು ಎಕ್ಸಾಮ್ಸ್, ಈಗಾಗಲೇ ನಾವು ಸಾಕಷ್ಟು ಈ ವಿಚಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಸೆಟ್ ಗೆಟ್ ಸೆಟ್ ಗೋ ಅನ್ನೋಂಥ ಒಂದು ತರಬೇತಿನ ಆನ್ಲೈನ್ ಮೂಲಕ ಎಲ್ಲರಿಗೂ ಆನ್ಲೈನ್ ಟ್ರೈನಿಂಗನ್ನು ಒದಗಿಸಿದ್ದೀವಿ. ಎಲ್ಲ ರೀತಿಯಾದಂಥ ಬೇಕಾಗಿರುವಂಥ ತರಬೇತಿಯನ್ನು ಕೊಟ್ಟು ಎಲ್ಲ ರೀತಿಯಾದಂಥ ಸೌಲಭ್ಯ ಎಲ್ಲವನ್ನು ಒದಗಿಸಿದ್ದೀವಿ. ಈ ದಿಕ್ಕಿನಲ್ಲಿ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ CET ಎಕ್ಸಾಮ್ಸ್ನ ಜುಲೈ 30-31 ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ದಿನಾಂಕ ನಾವು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ.
ಅದೇ ದಿನಾಂಕದಲ್ಲಿ ಪರೀಕ್ಷೆಯನ್ನು ಆಗುತ್ತೆ. ಯಾಕೆಂದರೆ ಎಲ್ಲ ಒಂದು ಕಡೆ ಕೆಲವು ಕಮ್ಯುನಿಕೇಷನ್ ಗ್ಯಾಪು ಇನ್ನೊಂದು ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ, ಏನು ಪೋಸ್ಟ್ಪೋನ್ ಯಾವುದೂ ಆಗಲ್ಲ. ಇದೇ ದಿನಾಂಕದಲ್ಲೇ ಪರೀಕ್ಷೆ ಆಗುತ್ತೆ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಲ್ಪ್ಲೈನು ಸಹ ಈಗ ಅದರಲ್ಲೂ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾರಿಗೇನಾರ ಈ ಸೆಂಟರ್ಸು ಮತ್ತು ಇನ್ನೊಂದು ಬೇರೆ ಕನ್ವೀನಿಯೆಂಟಾಗಿ ಚೇಂಜ್ ಮಾಡ್ಕೋಬೇಕಿದ್ರೆ, ಎಲ್ಲರೂ ಬೇರೆ ಸೆಂಟರ್ಗಳು ತೊಗೊಳ್ಬೇಕಿದ್ರೆ ಇದೆಲ್ಲವಕ್ಕೂ ಚೇಂಜ್ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ. ಮತ್ತು ಇದ್ರ ಜೊತೆಯಲ್ಲೇ PGCET ಯಾರು MBA MCA ಎಕ್ಸಾಮ್ಸ್ಗಳಿಗೇನು ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ. ಆಗಸ್ಟ್ 8, 9 ಆ ದಿನಾಂಕದಲ್ಲೇ ಈ PGCETನೂ ನಡೆಯುವಂಥದ್ದಾಗುತ್ತೆ. 8, 9ನೇ ತಾರೀಕು ಆಗಸ್ಟ್ 8, 9 ನಿಗದಿತವಾದಂಥ ದಿನಾಂಕವೇ ನಡೆಯುತ್ತೆ. ಮತ್ತು ಡಿಪ್ಲೊಮೊ CET ಸಹ ಆಗಸ್ಟ್ 9ನೇ ತಾರೀಕೆ ನಡೆಯುತ್ತೆ. ಯಾವ ಒಂದು ಬದಲಾವಣೆ ಇಲ್ಲ. ಇದನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೆಪ್ಟೆಂಬರ್ 1ಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಮುಗಿತಲ್ಲ? ಇಂಜಿನಿಯರಿಂಗ್ದು ಪ್ರೊಫೆಷ್ನಲ್ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಕೌನ್ಸ್ಲಿಂಗ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಅದನ್ನು ತಿಳಿಸ್ತೀವಿ. ಈಗ ಆನ್ಲೈನ್ ಕೌನ್ಸಿಲಿಂಗ್ ಅಥವಾ ಸ್ಪಾಟ್ ಅದನ್ನೆಲ್ಲ ತಿಳಿಸ್ತೀವಿ. ಅದ್ರ ಡೀಟೇಲ್ಸ್ನ ನೆಕ್ಸ್ಟ್ ಕೊಡೋಂಥದ್ದಾಗುತ್ತೆ. ಅದರದ್ದು ಯಾಕೆಂದರೆ ನೀಟ್ ಎಕ್ಸಾಮ್ಸನ್ನು ಲೇಟ್ ಆಗಿರೋದ್ರಿಂದ ಆ ಡೇಟ್ಸ್ಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಕೌನ್ಸ್ಲಿಂಗ್ ಅಂತೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಯಾರ್ಯಾರು ಬೇರೆ ಆಪ್ಷನ್ನ ಈಗ ಅದನ್ನು ಬೇಡ, ಇದನ್ನು ಮಿಕ್ಸ್ ಆಗೋದು ಬೇಡ. ಯಾಕೆಂದರೆ ಇದನ್ನು ಸ್ಪಷ್ಟವಾಗಿ ಹೋಗುವಂಥದ್ದು ಹೋಗಲಿ, ಮತ್ತು ನಿಮಗೆ ಶೇರ್ ಮಾಡೋಂಥದ್ದಾಗುತ್ತೆ ಸರ್. ಕೇಳಿ ಸರ್. ಸರ್, ಈಗ SSLC ಎಕ್ಸಾಮ್ 8.5 ಲಕ್ಷ ಮಕ್ಕಳಿದ್ರು. 10 ದಿನ ಎಕ್ಸಾಮ್ ಅಂದರೆ 10 ದಿನ ಎಕ್ಸಾಮ್ ಮಾಡಿದ್ರು. ಅದೇ ಡಿಗ್ರಿ ಚಿಕ್ಕ ಮಕ್ಕಳಿಗೆ ಅಂದರೆ 14-15 ವರ್ಷದ ಮಕ್ಕಳಿಗೆ ಅಷ್ಟೊಂದು ಮುಂಜಾಗ್ರತೆ ಕ್ರಮ ತಗೊಂಡು ಎಕ್ಸಾಮ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ಇಷ್ಟು ದೊಡ್ಡ ಮಕ್ಕಳಿಗೆ ನೀವು ಈ ಥರದ ಪಾಸ್ ಮಾಡೋದ್ರಿಂದ ಅದು ಬೇರೆ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನೋಂಥದ್ದು. ಯಾಕಂದ್ರೆ ಈ ವರ್ಷ ಪಾಸ್ ಆಗಿರೋರು ಫೈನಲ್ ಇಯರ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು. ಮತ್ತೆ ಇದು ಮುಂದುವರೆದ್ರೆ, ಇನ್ ಕೇಸ್ ಏನಾದರೂ ಕೊರೋನಾ ಮುಂದುವರೆದ್ರೆ ಆ ಸಂದರ್ಭದಲ್ಲಿ ಪಾಸ್ ಮಾಡುವಂತ ಬೇಡಿಕೆಗಳು ಬರುತ್ತದೆ. ಹಾಗಾಗಿ ಪೋಷಕರ ಮತ್ತು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮನವಿ ಮಾಡಿದ್ದೀವಿ ಅನ್ನೋ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಆಗ್ಬಾರ್ದು ಅನ್ನೋದು ಮುಂದಾದ್ರೆ, ಮತ್ತೆ ಅದು ಫೈನಲ್ ಇಯರ್ ಪಾಸ್ ಮಾಡಿ ಅಂತ ಕೇಳಿದ್ರೆ ಅದನ್ನು ಮಾಡ್ತಿದೆ ಸರ್ಕಾರ. ಯಾಕೆ ಜವಾಬ್ದಾರಿ ತಗೊಳ್ಳೋಕೆ ಸರ್ಕಾರ ಎದಕ್ಕೆ ಆಯ್ತಾ ಹೈಯರ್ ಎಜುಕೇಶನ್ಗೆ ಅಂತ? ಇದು ಯಾವುದೂ ಇಲ್ಲ. ಇದೂ ಪ್ರಮೋಷನ್ ಆಗ್ತಿರೋಂಥದ್ದು ಈಗಿನ ಎಕ್ಸಿಸ್ಟಿಂಗ್ ಏನವರ ಒಂದು ಪ್ರೀವಿಯಸ್ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಮತ್ತು 50% ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಆಧಾರಿತವಾಗಿ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಬ್ಯಾಕ್ಲಾಗ್ನಲ್ಲಿ ಏನು ಪ್ರಮೋಷನ್ ಕೊಡ್ತಾ ಇಲ್ಲ, ನಾವು ಬ್ಯಾಕ್ಲಾಗ್ನ ಮುಂದಿನ ಸೆಮಿಸ್ಟರ್ ಎಕ್ಸಾಮ್ಸ್ನಲ್ಲಿ ಅಪಿಯರ್ ಆಗಲಿಕ್ಕೆ ಮಾಡ್ತಾ ಇದ್ದೀವಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಆಗಲೇಬೇಕಾಗುತ್ತೆ, ಅವರ ಉದ್ಯೋಗ ವಿಚಾರಕ್ಕಾಗಲಿ ಮತ್ತು ಬೇರೆ ಎಲ್ಲ ಕಾರಣಗಳಿಗೂ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ಸ್ ಆಗೇ ಆಗುತ್ತೆ. ಮತ್ತು ಅವ್ರ ಬ್ಯಾಕ್ಲಾಗ್ ಎಕ್ಸಾಮ್ಸ್ ಇರುತ್ತೆ. ಮತ್ತು ಇವೆಲ್ಲವನ್ನು ಸಾಕಷ್ಟು ಎಲ್ಲ ಕುಲಪತಿಗಳ ಜೊತೆ, ಶಿಕ್ಷಣ ತಜ್ಞರ ಜೊತೆ ಇಷ್ಟರವರೆಗೂ ಕೆಲವು ತಿಂಗಳಲ್ಲಿ ಎಲ್ಲ UGC ಎಲ್ಲರ ಜೊತೆನೂ ಸಾಕಷ್ಟು ಕನ್ಸಲ್ಟೇಷನ್ಗಳಾಗಿ ಎಲ್ಲ ವಿಚಾರನ ಗಮನದಲ್ಲಿಟ್ಕೊಂಡು ಈ ನಿರ್ಣಯವನ್ನು ತಗೊಳ್ಳಾಗಿದೆ. ಭಾಳಷ್ಟು ಕೆಲವಷ್ಟು ತಿಂಗಳುಗಳು ಇದನ್ನೆಲ್ಲ ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಈ ಒಂದು ಫೈನಲ್ ಡಿಸಿಷನ್ನ ತಗೊಳ್ಳಾಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದ್ದೇ ಇರುತ್ತೆ. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಏನೂ ಬದಲಾವಣೆ ಇರಲ್ಲ. ಬ್ಯಾಕ್ಲಾಗ್ ಎಕ್ಸಾಮ್ ಅವ್ರು ಅಪಿಯರ್ ಆಗಬೇಕು, ಫೈನಲ್ ಇಯರ್ ಎಕ್ಸಾಮ್ಸ್ಗೂ ಅಪಿಯರ್ ಆಗಬೇಕು. ದೇರ್ ಇಸ್ ನೋ ಚೇಂಜಸ್. ಇನ್ನೊಂದು, ಈಗ 50% ಇಂಟರ್ನಲ್ ಅಸೆಸ್ಮೆಂಟ್ ಆಯಿತು, 50% ಹಿಂದಿನ ಎಕ್ಸಾಮ್ ಅಂತ ಹೇಳ್ತಾ ಇದೆ ಸರ್. ಈಗ ಹಿಂದಿನ ಎಕ್ಸಾಮ್ ಅಲ್ಲಿ ಯಾರೋ ಒಬ್ಬ ಡಲ್ ಆಗಿರ್ತಾನೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಆಧಾರದ ಮೇಲೆ ಕೊಟ್ಬಿಟ್ರೆ ಈ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆಯಲ್ಲ ಅನ್ನೋದು ಯಾವ ರೀತಿ ನೀವು ಇದು ಮಾಡ್ತೀರಾ? ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಈಗ ಇದನ್ನೆಲ್ಲವನ್ನು ಕನ್ಸಿಡ್ರೇಷನ್ ತೊಗೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಇದು ಮಾಡ್ತೀವಿ. ಯಾರಿಗಾರು ತೃಪ್ತಿ ಆಗಲ್ಲ ಅಂತ ಹೇಳ್ದಲ್ಲ, ಯಾರು ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅಂತಂದವರು ಮುಂದಿನ ಬರೋವಂಥ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಡಿಸೆಂಬರ್ ಅಥವಾ ಜನವರಿನಲ್ಲಿ ಯಾರು ಇನ್ನೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋಂಥ ಆಸೆ ಪಡೋರಿಗೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ಬರುವಂಥ ರೆಗ್ಯುಲರ್ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಬರೆಯಲಿಕ್ಕೆ ಅವಕಾಶ ಇದೆ. ಮಾರ್ಗಸೂಚಿ ಏನಾದರೂ ಮಾಡ್ತೀರಾ? 50% ಹಿಂದಿನ
ಮಾಡ್ತೀನಿ ಅಂತ. ಸೊ ಅಲ್ಲಿ ಹಿತಾಸಕ್ತಿಗಳು ಏನಾದ್ರು ಬೇರೆ ಆದ್ರೆ ಯಾರ ಮೇಲೆ ಕೋಪ ಇತ್ತು ಒಬ್ಬರಿಗೆ ಅಂತ ಅನ್ಕೊಳ್ಳಿ, ಅಥವಾ ಮಾರ್ಗಸೂಚಿ ಏನಾದ್ರು ರಿಲೀಸ್ ಆಗುತ್ತೆ ಹೈಯರ್ ಎಜುಕೇಶನ್? ಎಲ್ಲವೂ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಎಲ್ಲ ಮಾರ್ಗಸೂಚಿಗಳನ್ನು ಕೊಡುವಂಥದ್ದಾಗುತ್ತೆ. ಈಗಲೂ ಸರ್ಕಾರದ ಗೌರ್ಮೆಂಟ್ ಆರ್ಡ್ರನ್ನು ನಾವು ಮಾಡಿ ಆಗಿದೆ. ಗೌರ್ಮೆಂಟ್ ಆರ್ಡರ್ನಲ್ಲೂ ಭಾಳ ಸ್ಪಷ್ಟವಾದಂಥ ಮಾರ್ಗಸೂಚಿಗಳು, ಇನ್ನೂ ಮೈನ್ಯೂಟ್ ಡೀಟೇಲ್ಸ್, ಇನ್ನು ಮೈಕ್ರೋ ಡೀಟೇಲ್ಸ್ಗಳನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಒದಗಿಸುವಂಥದ್ದು ಮಾಡ್ತಾರೆ. ಈಗೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಒಟ್ಟಾರೆ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದಾಗ ಎಲ್ಲ ಘೋಷಣೆಗಳಾಗಿ ಎಡವಟ್ಟಾಗುವಂಥದ್ದಾಗ್ತಿತ್ತು. ಆದರೆ ಇಲ್ಲಿ ಇವತ್ತು ನಾವು ಎಲ್ಲ ಸ್ಟ್ಯಾಚ್ಯೂಟರಿ ಬಾಡೀಸ್ ಮತ್ತು ಆನರಬಲ್ ಚಾನ್ಸಲರ್ ಮತ್ತು ಗವರ್ನರ್ನ ಅವರ ಅನುಮತಿನೂ ಸಹ ಪಡೆದು, ನಮ್ಮ ಆ್ಯಕ್ಟಲ್ಲಿ ಅವರ ಒಂದು ಪರ್ಮಿಷನ್ ತೊಗೊಳ್ಬೇಕು ಅಂತಿದೆ, ಅವರ ಪರ್ಮಿಷನ್ನು ಸಹ ತಗೊಂಡು, ಮತ್ತು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಸಹ ಪಡೆದು ಎಲ್ಲ UGC ಎಲ್ಲ ಬಾಡೀಸ್ಗಳಿಂದನೂ ಎಲ್ಲ ಕನ್ಕರೆನ್ಸ್ ಇದೆ, ಎಲ್ಲರ ಕನ್ಕರೆನ್ಸ್ ಇಟ್ಕೊಂಡು, ಮತ್ತು ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ಕನ್ಕರೆನ್ಸ್ ಇದೆ, ಅವರು ಸಹ ಎಲ್ಲ ಸಂಪೂರ್ಣ ಒಮ್ಮತದಿಂದ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಲ್ಟಿಮೇಟ್ಲಿ ದಿಸ್ ವಾಸ್ ಅ ರೈಟ್ ಟೈಮ್. ಇದ್ರ ಮುಂಚೆ ಏನೂ ಮಾಡಲಿಕ್ಕೆ ನಿಶ್ಚಯ ಮಾಡಲಿಕ್ಕೆ ಬರೀ SLC ಮತ್ತು PUC ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ಮಾತ್ರ ಇದುವರೆಗೂ ಪರ್ಮಿಷನ್ ಇತ್ತು. ಬೇರೆ ಯಾವುದೇ ಡಿಗ್ರಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಇದುವರೆಗೂ ಪರ್ಮಿಷನ್ ಇರಲಿಲ್ಲ. ಇದು ತಮಗೂ ಎಲ್ಲ ಗೊತ್ತಿದೆ. ಹಾಗಾಗಿ ಈಗ ಎಲ್ಲವೂ ಪೂರಕವಾಗಿ ಒಟ್ಟಾರೆ ಎಲ್ಲರ ಬಾಡೀಸ್ಗಳಿಂದನೂ ಅನುಮತಿ ಸಿಕ್ಕಿದ್ರಿಂದ ಇವತ್ತು ಒಟ್ಟಾರೆ ನಾವು ರಾಜ್ಯ ಸರ್ಕಾರದಲ್ಲಿ ಈ ನಿಶ್ಚಯವನ್ನು ಮಾಡಿದ್ದೀವಿ. ನಮ್ಮ ಇಲಾಖೆಯಿಂದ ಇದನ್ನು ನಿಶ್ಚಯ ಮಾಡಿ ಕಾರ್ಯರೂಪಕ್ಕೆ ತರುವಂಥದ್ದು ಆಗುತ್ತೆ. ಸರ್, ಈಗ ಕೆಲವು ವಿಶ್ವವಿದ್ಯಾಲಯಗಳು ಆನ್ಲೈನ್ ಎಕ್ಸಾಮ್ ಮಾಡಬೇಕಿದ್ರೆ ಆನ್ಲೈನ್ ಮಾಡ್ಬೋದು, ಕೆಲವರು ಆಫ್ಲೈನಲ್ಲಿ ಮಾಡ್ತಾರೆ, ಆಫ್ಲೈನಲ್ಲಿ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದೇರ್ ಇನ್ಫ್ರಾಸ್ಟ್ರಕ್ಚರ್. ಯಾರಿಗೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಯಾರಿಗೇನು ಸರಿ ಅನಿಸುತ್ತೆ, ಆಯಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಕಂಡಕ್ಷನ್ ಆಫ್ ಎಕ್ಸಾಮ್ಸ್ ಅವ್ರಿಗೆ ಬಿಟ್ಟಿರೋಂಥ ವಿಚಾರ. ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು, ಅಥವಾ ಹೈಬ್ರಿಡ್ನಲ್ಲಾರ ಮಾಡ್ಬೋದು. ಹೈಬ್ರಿಡ್ ಅಂದರೆ ಮಿಕ್ಸ್ ಆಫ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಅದಕ್ಕೆ ಹೈಬ್ರಿಡ್ ಆಗುತ್ತೆ ಸರ್. ಅದೆಲ್ಲ ಸಂಬಂಧಪಟ್ಟ ಅವ್ರು ನೋಡಿಕೊಂಡು ಏನೇನು ಸೂಟಬಲ್ ಇದೆ ಆ ಸಂಬಂಧಪಟ್ಟ ಯೂನಿವರ್ಸಿಟಿಗಳು ನಿಶ್ಚಯ ಮಾಡ್ತಾರೆ ಸರ್, ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮ್ ಸಬ್ಜೆಕ್ಟ್. ಕೆಲವು ಪ್ರಾಕ್ಟಿಕಲ್ಗೆ ಬರಲೇಬೇಕಾಗುತ್ತೆ, ಅದು ಬಂದ್ ಮಾಡುವಂಥದ್ದಾಗುತ್ತೆ. ಆನ್ಲೈನ್ ಮತ್ತು ಬೇರೆ ಬೇರೆ ಕ್ಲಾಸಸ್ ಅರ್ಥ ಆಗಿಲ್ಲದವರಿಗೆ ಆಪ್ಷನಲ್ ಆಗಿ ಆಗಸ್ಟ್ ತಿಂಗಳಲ್ಲಿ ಅವಕಾಶ ಇದ್ದಲ್ಲಿ ಅವ್ರಿಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಕಾಲೇಜಸ್ಗಳಲ್ಲಿ ಅವಕಾಶವನ್ನು ಸಹ ಮಾಡಿಕೊಡ್ತೀವಿ. ಫೈನಲ್ ಇಯರಿಗೆ ಮಾತ್ರ, ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಒಂದು 15 ದಿನ ಕಾಲ ಅವ್ರಿಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ. ಸೊ ಯಾವ ರೀತಿಯೂ ಎಲ್ಲ 360 ಡಿಗ್ರಿನಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದೀವಿ.